ಕರ್ಕಾಟಕ ರಾಶಿಯವರ ವಿಚಾರ ಅಂತ ಬಂದಾಗ ನೋಡಿ, ಕರ್ಕಾಟಕ ರಾಶಿಯವರಿಗೆ ನಿಮ್ಮ ಜನ್ಮರಾಶಿಗೆ 12 ವರ್ಷಗಳ ನಂತರ ಗುರು ಪ್ರವೇಶವಾಗ್ತಾ ಇರುವಂತಹದ್ದು, ಉಚ್ಚ ಸ್ಥಾನಕ್ಕೆ ಪ್ರವೇಶ ಆಗ್ತಾ ಇರತಕ್ಕಂಥದ್ದು. ಅದನ್ನು ನೋಡಿದಂತಹ ಸಂದರ್ಭಕ್ಕೆ ಮತ್ತು ಇದೇ ನಮ್ಮ ಋಷಿಮುನಿಗಳ ವಾಕ್ಯ, ಜನ್ಮಗುರು ನರೋದುಃಖಂ ಅಂತ ಹೇಳೋದು. ಜನ್ಮಗುರು ಬಂದಾಗ ಬಹಳಷ್ಟು ದುಃಖಗಳನ್ನು ಕೊಡ್ತಾನೆ ಅನ್ನುವಂಥ ವಿಚಾರಗಳನ್ನು ಸಹ ಗಮನಿಸಿದಾಗ ಸ್ವಲ್ಪ ಮಟ್ಟಕ್ಕೆ ದುಃಖವಾದರೂ ಕರ್ಕಾಟಕ ರಾಶಿಯವರಿಗೆ ಉಚ್ಚಂಗತನಾದ ಗುರುವಿನ ದೃಷ್ಟಿಯು ಪಂಚಮ ಸ್ಥಾನದ ಮೇಲೆ, ಭಾಗ್ಯಸ್ಥಾನದ ಮೇಲೆ, ಸಪ್ತಮ ಸ್ಥಾನದ ಮೇಲೆ ಬೀಳೋದ್ರಿಂದ ಅತ್ಯಂತ ಏಳಿಗೆಗಳನ್ನು ನೋಡೋದಕ್ಕೂ ಸಾಧ್ಯವಾಗುತ್ತೆ. ಶತ್ರುಕಾಟಗಳು ನಿಮಗೆ ಸ್ವಲ್ಪ ಮಟ್ಟಕ್ಕೆ ನಿವಾರಣೆ ಆಗ್ತಕ್ಕಂತಹದ್ದು, ಒಳ್ಳೆ ಬೆಳವಣಿಗೆಗಳು. ಅದೇ ರೀತಿಯಾಗಿ ಕೈಗಾರಿಕೋದ್ಯಮಿಗಳಿಗಾಗಿದ್ದಿರಬಹುದು, ರಿಯಲ್ ಎಸ್ಟೇಟ್ ಮಾಡ್ತಾ ಇರತಕ್ಕಂಥವ್ರಿಗೆ, ಸಿವಿಲ್ ಇಂಜಿನಿಯರ್ಸ್ಗಳಿಗೆ, ಮೆಡಿಕಲ್ ರೆಪ್ರೆಸೆಂಟೇಟಿವ್ಗಳಾಗಿ ಕೆಲಸವನ್ನು ಮಾಡ್ತಾ ಇರತಕ್ಕಂಥವ್ರು, ಅಥವಾ ಮೆಡಿಕಲ್ ಫೀಲ್ಡ್ನಲ್ಲಿ ಯಾವುದೇ ವಿಭಾಗಗಳು ಆಗಿದ್ದಿರಬಹುದು, ಡಾಕ್ಟರ್ಗಳಾಗಿರಲಿ, ಸರ್ಜನ್ಗಳಾಗಿರಲಿ, ಅಥವಾ ಲ್ಯಾಬೊರೇಟರಿಗಳನ್ನು ನಡೆಸ್ತಾ ಇರತಕ್ಕಂಥವ್ರು, ಇವರಿಗೆಲ್ಲರಿಗೂ ಸಹ ಒಳ್ಳೆ ಏಳಿಗೆ ಅನ್ನೋದು ಇದೆ. ಇನ್ನು ನಿಮಗೆ ಆದಾಯ 8 ಇದ್ದರೆ ಖರ್ಚು ಕೇವಲ 2. ಅದೇ ರೀತಿಯಾಗಿ ಆರೋಗ್ಯ 3, ಅನಾರೋಗ್ಯ 2, ರಾಜಪೂಜಾ 1, ರಾಜಕೂಪ 2, ಸುಖ 6, ದುಃಖ 3 ಇರುವಂತಹ ಸಂವತ್ಸರ. 80ರಿಂದ 85 ಭಾಗ ತುಂಬ ರಾಜಯೋಗ ಇರತಕ್ಕಂಥದ್ದು. ಚೆನ್ನಾಗಿದೆ, ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಶಶಿಯೇನ್ ನಮಃ ಅಥವಾ ಚಂದ್ರಾಯ ನಮಃ ಅನ್ನುವಂತಹ ಈ ಒಂದು ಬೀಜಾಕ್ಷರಿಯನ್ನು ಪ್ರತಿನಿತ್ಯ ಉತ್ತರಕ್ಕೆ ಅಭಿಮುಖವಾಗಿ ಸಂಧ್ಯಾಕಾಲದಲ್ಲಿ ಪಠಣ ಮಾಡ್ತಾ ಬನ್ನಿ. ಶುಭವಾಗತ್ತೆ, ಒಳ್ಳೆಯದಾಗಲಿ.